ಹಾಂ, ನಿಮ್ಮ ಹೆಸರು? ಪುನೀತ್ ಕುಮಾರ್. ಯಾವ ಊರು? ಸೊಂಡೂರು. ಸೊಂಡೂರು. ಹಾಂ, ಎಷ್ಟು ವರ್ಷದಿಂದ ಬರ್ತೀರಿ ನಂದಿಪುರಕ್ಕೆ? ನಂದಿಪುರಕ್ಕೆ ಸರ್ ಇವಾಗ ಬರೋಕತ್ತೆ ನಾವು ಇವಾಗ 5 ವರ್ಷ ಆಯ್ತು ರೀ. ಹಾಂ, 5ನೇ ವರ್ಷ ಆಯ್ತು. ಯಾವ ವಿಷಯಕ್ಕೆ ಬಂದಿದ್ರಿ? ಫಸ್ಟು ಉಳ್ಕಡ್ಡಿ ಆಗಿದ್ರು, ಎಲ್ಲಿ ತೋರಿಸಿದ್ರೆ ಕಮ್ಮಿ ಆಗಿದ್ದಿಲ್ಲ ನಾವು. ಹಾಂ, ಏನಾಯಿತು? ಉಳ್ಕಡ್ಡಿ ಸರ್. ಹಾಂ, ಉಳ್ಕಡ್ಡಿ ಆಗಿದ್ವು, ಎಲ್ಲಿ ತೋರಿಸಿದ್ರೆ ಕಮ್ಮಿ ಆಗಿದ್ದಿಲ್ಲ ಸರ್. ಹಾಂ, ಇಲ್ಲಿ ಬಂದು ಹೋದಾಗ್ಲಿದ್ದಾನು ಹಾಂ. 3 ತಿಂಗಳಿಗೆ ಹೋಗ್ಬಿಟ್ವು ಸರ್. ಏನು ಔಷಧಿ ತೊಗೊಂಡ್ರಿ? ಅದು ಸರ್ ಇದು ಸಂಜೀವಿನಿ ಕೊಟ್ಟಿದ್ರು ಸರ್. ಗೋ ಸಂಜೀವಿನಿ. ಗೋ ಸಂಜೀವಿನಿ ಕೊಟ್ಟು ಎಷ್ಟು ದಿನ ತೊಗೊಂಡ್ರಿ? 3 ತಿಂಗಳು ತಗೊಂಡಿವಿ ಸರ್ ಕಂಟಿನ್ಯೂ. ಹಾಂ, ಹೋಗ್ಬಿಟ್ರು ನಾವು. ಎಲ್ಲಿ ಆಸ್ಪತ್ರೆ ತೋರಿಸಿದ್ರೆ ಹೋಗಿದ್ರು. 3 ತಿಂಗಳು ಪೂರ್ತಿ ಆರಾಮಾಯ್ತಾ? ಪೂರ್ತಿ ಆರಾಮಾಗಿಬಿಡ್ತದೆ ಸರ್. ಹಾಂ, ಹಾಂ. ಈಗ ಈಗ ಎಷ್ಟು ವರ್ಷ ಆಯ್ತು ಆರಾಮಾಗಿ? ಇವಾಗ ಆರಾಮಾಗಿ ಒಂದು 3 ವರ್ಷ ಆಯ್ತು ಸರ್. ಆಯ್ತು 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 ಆಯ್ತು. ಭಾಳ ಕಡೆ ತೋರಿಸಿರಿ ನೀವು? ಜಗ್ಗಿಸಲ ಹೋಗಿವ ಸರ್. ಹಾಸ್ಪಿಟ್ಲ್ ಹೋಗಿವ ಸರ್. ಜಗಳೂರು ಎಲ್ಲ ಅಲ್ಲಿ ತೋರಿಸಿದ್ರೆ ಕಮ್ಮಿ ಆಗಿಲ್ಲ ಸರ್. ಹಾಂ, ಎಷ್ಟು ಖರ್ಚು ಮಾಡಿರಿ ಅದಕ್ಕೆ ಅಂದಾಜು? ಒಂದು 50,000 ಹೋಯ್ತು ನೋಡ್ರಿ ಅದಕ್ಕೆ. 50,000 ರೂಪಾಯಿ? ತಿಂಗಳ 10,000 ರೂಪಾಯಿ ಇಬ್ಬರಿಗೆ. ಹಾಂ, ಒಬ್ಬೊಬ್ರಿಗೆ 10,000 ರೂಪಾಯಿ, ಇಬ್ಬರಿಗೆ ಅಣ್ಣ ತಮ್ಮಗಾಗಿತ್ತು. ಹಾಂ ಹಾಂ. ಇದು ನಮ್ಮಲ್ಲಿ ನಂದಿಪುರದಲ್ಲಿ ಔಷಧಿ ತೊಗೊಂಡ್ರಲ್ಲ, ಅದಕ್ಕೆ ದುಡ್ಡು ಎಷ್ಟು ಕೊಟ್ರಿ? 100 ರೂಪಾಯಿ ಕೊಡ್ತೀವಿ ಸರ್. 100 ರೂಪಾಯಿ? ಹಾಂ, 100 ರೂಪಾಯಿ. 100 ರೂಪಾಯಿ? ನಾವು 100 ರೂಪಾಯಿನ ಅದು ನಾವು ಒಯ್ಬೇಕಾರೆ ಇದ್ದು. ಹಾಂ, ಅದು 100 ರೂಪಾಯಿಗೆ 3 ತಿಂಗಳಿಗೆ 300 ರೂಪಾಯಿನ ಇದಾಗ ವಾಸಿ ಆಗಿರೋದು ಅದು. ಆಗಲಿ ಆಗಲಿ. ಯಾವುದು? ಗೋ ಸಂಜೀವಿನಿ? ಹಾಂ, ಗೋ ಸಂಜೀವಿನಿ. ಆಗಲಿ ಆಗಲಿ.